ಬೆಂಗಾಲ್ ಈಗಾಗಲೇ ಮಾಡಿದ, ಆ ಜೊತೆಗೆ ನಿಮಗೆ ಹೇಳಿದಂಗೆ ವೆಸ್ಟ್ ಬೆಂಗಾಲ್ ಜೊತೆಗೆ ಕೇರಳ ಸಹಿತ ಇದನ್ನು ವಿರೋಧ ಮಾಡಿದೆ. ಹೀಗಾಗಿ ವಕ್ಫ್ ಈ ಕಾನೂನು ಇವೇನು 14 ಕಾನೂನು ತಿದ್ದುಪಡಿ ತಂದಿದ್ದಾರಲ್ಲ ಅವುಗಳನ್ನು ಇಲ್ಲಿ ಅಳವಡಿಸೋಕೆ ಆಗಲಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಆದರೆ ಇದು ಇಲ್ಲಿಗೆ ಮುಗಿದಿಲ್ಲ ಅನ್ನೋದು ನಿಮಗೆ ಗೊತ್ತದ, ನಮಗೆ ಗೊತ್ತದ. ಇದರ ಬದಲಾಗಿ ಇನ್ನಷ್ಟು ಅಧ್ಯಯನ ಆಗುವಂಥದ್ದು, ಮತ್ತೇನಾಗುವಂಥದ್ದು ಮುಂದಿನ ದಿನದಲ್ಲಿ ಹಾಗೆ ಆಗ್ತಾವೆ. ಇದಕ್ಕೆ ವಿರೋಧಗಳು ವ್ಯಕ್ತ ಆಗ್ತಾವೆ. ಯಾಕಂದ್ರೆ BJPಗೆ ಇದನ್ನು ವಿರೋಧ ಮಾಡೇ ಮಾಡ್ತಾರೆ. ವಕ್ಫ್ ಅದು ಬೇಡಾಗಿದೆ ಅವ್ರಿಗೆ, ಮತ್ತು ಅವರ ಅಭಿಪ್ರಾಯ ಇದ್ರ ವಿರೋಧ ಅದ. ಹೀಗಾಗಿ ವಕ್ಫ್ ಮಂಡಳಿ ಇದನ್ನು ಏನಪ್ಪ ಅಂತಂದ್ರೆ ಆದಷ್ಟು ಕಂಟ್ರೋಲಿಗೆ ತಂದ ತಮ್ಮ ವ್ಯವಹಾರಗಳು ಮಾಡ್ಕೋಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಹಿಡನ್ ಅಜೆಂಡಾ. ಒಟ್ಟಾರೆಯಾಗಿ ಭಾರತ ಏನಪ್ಪ ಅಂದ್ರೆ ಹಿಂದುಳಿಗಾಗಿರುವಂಥ ಉಳಿದವ್ರಿಗೆ ಎಲ್ಲ ಅನ್ನುವಂಥ ಮನೋಭಾವ ಅಲ್ಲಿ ಭಾಳಷ್ಟು ಅದ. ಹೀಗಾಗಿ ಇವೆಲ್ಲ ಏನಾಗಿದವಪ್ಪ ಅಂದ್ರೆ ಪ್ರಜಾಸತ್ತಾತ್ಮಕ ಒಂದು ಆಯ್ಕೆಗಳಿಗೆ ಆಸ್ಪದ ಕೊಡ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಹೋಗ್ತದೆ. ಆ ನೆಲೆಯಲ್ಲಿ ರಾಜ್ಯ ಸರ್ಕಾರ ಇವತ್ತು ವಿರೋಧ ಮಾಡಿಕೊಂಡು ಇಲ್ಲ ಅದನ್ನು ಮಾಡಲಿಕ್ಕೆ ಹೋಗಬೇಡ್ರಿ, ಆ 14 ಏನು ತಿದ್ದುಪಡಿ ತರಲಿಕ್ಕೆ ಹಚ್ಚಿದ್ರಿ ಅದು ತಪ್ಪದವ, ಇನ್ನೊಮ್ಮೆ ಡಿಸ್ಕಷನ್ ಮಾಡೋ ರಾಜ್ಯ ಸರ್ಕಾರದ ಮುಂದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ವಕ್ಫ್ ಕಮಿಟಿ ಸಹಿತ ಈ ದಿಶೆಯಲ್ಲಿ ಇಲ್ಲ ನಮಗೆ ಎಲ್ಲೇ ಆಗಲಿಕ್ಕೆ ಕೇಂದ್ರ ಸರ್ಕಾರದ ಅನ್ನೋಂಥ ಮಾತು ಹೇಳಿದ್ದಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಮತ್ತು ಅವ್ರ ಸರ್ಕಾರ ಇದ್ದಿದ್ದು ಈ ವಕ್ಫ್ ಮಸೂದೆ ಕೇಂದ್ರದವರು ಮಂಡಿಸಿದ್ದಾರೆ, ಅದು ನಮಗೆ ಬೇಡಪ್ಪ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಹೀಗಾಗಿ ಇದು ಮತ್ತೊಂದು ಮಸೂಲಿನ ಕೇಂದ್ರ ಮತ್ತು ರಾಜ್ಯದ ಮಧ್ಯದ ನಡುವಿನ ತಿಕ್ಕಾಟ ಆಗೋದ್ರಲ್ಲಿ ಯಾವ ಪ್ರಶ್ನೆಯೂ ಇಲ್ಲ, ತಿಕ್ಕಾಟದಿಂದ ಹಾಗೆ ಆಗ್ತದೆ. ಆದರೆ ತುರ್ತು ಮಾತ್ರ ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಈ ವಕ್ಫ್ ಮಸೂದೆಯನ್ನು ಮಂಡಿಸಲಿಕ್ಕೆ ಬಿಡಲಿಕ್ಕಿಲ್ಲ ಅನ್ನುವಂಥದ್ದು ಮಾತು ಕೇಳಿ ಬರ್ತಾ ಇದ್ದಾವೆ. ಆದರೂ ಅದು ಪ್ರಸ್ತಾಪನೆ ಇಟ್ಟಿದ್ದಾರೆ ವಕ್ಫ್ ಮಸೂದೆ ಅವರು, ವಕ್ಫ್ ಮಾಡ್ತೀವಿ ಅಂತೇಳಿ, ವಕ್ಫಕ್ಕೆ ಇದು ಮಾಡ್ರಿ ಅಂತೇಳಿ. ಆ ಮಸೂದೆ ತಿದ್ದುಪಡಿ ತರಲಿಕ್ಕೆ ಹೋಗ್ಬೇಡ್ರಿ, ನಾವು ಇನ್ನೊಮ್ಮೆ ಅದನ್ನು ವಿಚಾರ ಮಾಡೋಣ, ಚರ್ಚೆ ಮಾಡೋಣ ಅಂತೇಳಿ ಏನಾಗ್ತದೆ ನೋಡೋಣ. ವಕ್ಫ್ ಮಸೂದೆ ವಿರೋಧ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಾಡ್ಯದ. ಇನ್ನು ಕೇಂದ್ರದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಮತ್ತು ನಮ್ಮ BJPಗೆ ಯಾವ ಉತ್ತರ ಕೊಡ್ತಾರೋ ಮುಂದಿನ ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಿಗೆ ಹೋಗ್ಬೇಡ್ರಿ. S16 ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.